ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರುವ ಭ್ರಷ್ಟಾಚಾರ ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಸಂಘಟನಾ ಸಂಸ್ಥಾಪಕರ ಅಧ್ಯಕ್ಷ ಬನಹಳ್ಳಿ ಚಿಕ್ಕನಾರಾಯಣ, ಕರ್ನಾಟಕದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುತ್ತಿರುವ ಯಾವುದೇ ಅಧಿಕಾರಿಗಳ ವಿರುದ್ಧ ಕೆಆರ್ಎಸ್ ಸಂಘಟನೆ ಪ್ರತಿಭಟಿಸುತ್ತದೆ ಅಂತ ಹೇಳಿದ್ರು. ವಡಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಬಾಬು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಕುಮಾರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸಗಿರುವ ಭ್ರಷ್ಟಾಚಾರದ ವಿರುದ್ಧ ಈಗಾಗಲೇ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗಳ ಮುಂಭಾಗ ಪ್ರತಿಭಟನೆ ನಡೆಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಪಿಡಿಒಗಳ ವಿರುದ್ಧ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸದೇ ಇರುವುದು ಯಾಕೆ ಅಂತ ಪ್ರಶ್ನಿಸಿದರು. ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ವಿರುದ್ಧ ಕ್ರಮ ಜರುಗಿಸುವವರೆಗೂ ನಾವು ನಮ್ಮ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅಂತ ಗುಡುಕಿದ್ರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ವ್ಯಾಪ್ತಿಗೆ ಸೇರಿದ ರಾಮಚಂದ್ರ ಗ್ರಾಮದ ಒಬ್ಬ ರೈತಾಪಿ ವರ್ಗದವರು ಅಂತ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಲಿತ ಚಳುವಳಿಗಳನ್ನು ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಕ್ಕಲೆಬ್ಬಿಸಿ ನಾವು ಇವತ್ತಿನ ದಿವಸ ಹರಿದಾಡಿ, ಹೋರಾಡಿ, ಹಾರಾಡಿ, ಚೀರಾಡಿ, ಹಗಲು ರಾತ್ರಿ ಬಿಸಿಲೆನ್ನದೆ ಮಳೆ ಎನ್ನದೆ ನಾವು ಗುಡುಗಿದ್ರೆ ನಮ್ಮನ್ನು ಎಷ್ಟು ಕಡೆಗಣಿಸ್ತಾರೆ ಅಂತ ಹೇಳಿದ್ರೆ, ಆದ್ರೂ ಅವ್ರಿಗೆ ನಾವು ವೆಲ್ ಆ್ಯಂಡ್ ಬೇಸ್ ಅವ್ರಿಗೆ ನಾವು ಸ್ವಾಗತಗಳನ್ನು ಕೋರ್ತೀವಿ. ನಮ್ಮನ್ನು ಕಡೆಗಣಿಸಿ ನಮ್ಮ ಮೇಲೆ ಕೇಸುಗಳನ್ನು ಹಾಕಲೇಬೇಕು ಅಂತ ಹೇಳಿದಂಥ ಅವ್ರಿಗೆ ಬಾಬಾ ಸಾಹೇಬ್, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇವರು ಪೆರಿಯಾರ್ ರಾಮಸ್ವಾಮಿ ಅವರು ಒಳ್ಳೇದು ಮಾಡಲಿ. ನಮ್ಮ ಮೇಲೆ ಕೇಸುಗಳು ಹಾಕ್ಸಿದ್ರೆ ಒಳ್ಳೆಯದು. ಇವತ್ತಿನ ದಿವಸ ನಾಯಕನಾದವನ ಮೇಲೆ ಕೇಸುಗಳು ಹಾಕ್ಕೋಬೇಕು, ಕೊಲೆಗಳೂ ಆಗಬೇಕು. ಇದೊಂದು ಇತಿಹಾಸದಲ್ಲಿ ಉಳಿಯುವಂಥ ಒಂದು ಘಟನೆಗಳು ನಡೀಲಿ, ಅದಕ್ಕೆ ತೊಂದರೆ ಇಲ್ಲ. ಅದನ್ನು ನಾವು ರಾಮಚಂದ್ರ ಆದೇಶ ಮಾಡಿದಾರೆ ಅನ್ನೋಂಥದ್ದು ಏನಾದಿದ್ರೆ ನಿಮ್ಮ ತಾಲೂಕಲ್ಲ ಅವ್ರು ತಲುಪಿಸಿ ಹೇಳಿ, ಈ ಥರ ಇದೆ, ಹೋರಾಟ ಮಾಡಿದಾರ, 12 ಧರಣಿ ಇದೆ ಅಂತ ಹೇಳ್ತಾ ಇದ್ದೀನಿ. 70 ವರ್ಷಗಳಿಂದ ಅವರು ಪೊಸಿಷನ್ ಇದ್ದಾರೆ. ಆಲ್ರೆಡಿ ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಇದು ಮೀಸಲು ಕ್ಷೇತ್ರದ ಶಾಸಕರುಗಳು ಕೂಡ ಹೇಳಿದ್ದಾರೆ, ಇದು ಯಾವುದೇ ಕಾರಣಕ್ಕೆ ಗ್ರಾಮಸ್ಥರ ಅನುಮತಿಯಂತೆ, ಗ್ರಾಮಸ್ಥರ ಒಪ್ಪಿಗೆಯಂತೆ ಇದನ್ನು ಪರಿಗಣಿಸಿ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕಂತ ಕೇಳಿದ್ದಾರೆ. ಅದನ್ನು ಕೈ ಬಿಟ್ಟರು ಹೋದ ಸಾರಿ, ಮತ್ತೆ ರೀಸರ್ವ್ ಹಾಕೊಂಡಿದ್ದಾರೆ. ಮಂಗಳೂರವರು ಬಂಗಾರಪೇಟೆ ತಾಲೂಕನ್ನು ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಎಲ್ಲರೂ ಇವರೇ ತಮ್ಮ 2 ಲಕ್ಷ ತಗೊಂಡಿರ್ತಾರೆ, ನಿಮಗೆ ಮಾಡ್ಕೊಡ್ತೀನಿ ಅಂತ ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಾವು ಮುಕ್ಕೊಂಡಿದ್ವಿ. ಕೆಲವು ಕಾರಣಾಂತರಗಳಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲದ ಕಾರಣದಿಂದಾಗಿ ಮತ್ತು ಅವರಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಉಪ ಕಾರ್ಯದರ್ಶಿಗಳು ಇಲ್ಲದ ಕಾರಣದಿಂದಾಗಿ, ಅದು ನೋಡಿ ನಮ್ಮ ದುರಾದೃಷ್ಟ ಹೆಂಗಿದೆಯೋ, ಅದೂ ಇಲ್ಲ, ಇದೂ ಇಲ್ಲ, ಅದ್ರ ಜೊತೆಗೆ ಇವನೂ ಇಲ್ಲ. ಹೆಂಗಿದೆ ಅಂತ ಹೇಳಿದ್ರೆ, ಕಳ್ಳರಿಗೆ ರಕ್ಷಣೆ ಕೊಡುವಂತಹ ಅಧಿಕಾರಿಗಳು ಎನ್ನುವಂಥದ್ದನ್ನು ಸಾಬೀತೆ ಮಾಡ್ತಾ ಇದ್ದಾರೆ. ಕಳ್ಳರ ರಕ್ಷಣೆ ಮಾಡ್ಕೋಬೇಕು. ಕಳ್ಳರ ರಕ್ಷಣೆ ಮಾಡಿದ್ರಿಂದ ಕದ್ದಿರ್ತಕ್ಕಂಥದ್ರಲ್ಲಿ ಪಾಲಿಲ್ಲ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯವರು ತಾಲೂಕ್ ಪಂಚಾಯತಿ ಎದುರು ಹಮ್ಮಿಕೊಂಡಿರುವಂಥ ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಮೆಮೊರಾಂಡಮ್ ಅನ್ನು ಇಲ್ಲಿ ಸಲ್ಲಿಸಿರ್ತಾರೆ. ನಾನು